ಕೇವಲ 20 ರೂಪಾಯಲ್ಲಿ ಒಂದು 3 ಲೀಟ್ರ್ ಹಾಲನ್ನ ತಯಾರು ಮಾಡ್ಕೋಬೋದು ಮನೆಯಲ್ಲಿ. ಸೊ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿ ಎಷ್ಟು ಸರಿಯಾಗಿ ಬಂದಿದೆ ನಮ್ಮ ಹಾಲು ಅಂತೇಳಿ. ಮತ್ತು ಇದೇ ಹಾಲನ್ನ ಬಳಸಿ ನಿಮಗೆ ಮನೆಯಲ್ಲಿ ಪರ್ಫೆಕ್ಟಾಗಿ ಪನ್ನೀರ್ ಕೂಡ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಅಂದರೆ ಈ ಹಾಲನ್ನ ನೀವು ಹಾಗೆ ಕುಡಿಬೋದು, ಅಥವಾ ನಿಮಗೆ ಹಾಗೆ ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂದರೆ ಈ ರೀತಿ ನೀವು ಪನ್ನೀರ್ ಕೂಡ ಮಾಡ್ಕೋಬೋದು. ಅದರಲ್ಲಿ ಪನ್ನೀರ್ ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ ಈ ಹಾಲಿನಲ್ಲಿ ಮಾಡಿರುವಂತಹ ಪನ್ನೀರು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಮತ್ತು ಈ ಆರೋಗ್ಯಕರವಾಗಿರುವಂತಹ ಹೆಲ್ದಿಯಾಗಿರುವಂತಹ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು 1/4 kg ಆಗುವಷ್ಟು ಸೋಯಾಬೀನ್ ತೊಗೊಂಡಿದ್ದೀನಿ. ಮತ್ತು ರಾತ್ರಿಯೇ ನೀರಿನಲ್ಲಿ ನೆನೆಸ್ಕೊಂಡು ತೊಗೊತಿದ್ದೀನಿ. ಅಂದರೆ ರಾತ್ರಿ ನೆನೆಸ್ಕೊಂಡು ಮುಂಜಾನೆ ಹಾಲನ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ನೆಂದಿರುತ್ತೆ ಅಲ್ವಾ, ಈ ರೀತಿ ಕೈಲಿಂದ ಹಿಸುಕಬೇಕಾಗುತ್ತೆ. ಹಿಸುಕಿದ್ರೆ ಏನಾಗುತ್ತೆ, ಸೋಯಾಬೀನ ಮತ್ತು ಅದರ ಮೇಲಿನ ಸಿಪ್ಪೆ ಬೇರೆ ಬೇರೆ ಆಗುತ್ತೆ. ಒಂದು 3 ರಿಂದ 4 ಸಲ ಇದೇ ರೀತಿ ನೀವು ಇಲ್ಲಿ ರಿಪೀಟ್ ಮಾಡಬೇಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಳ್ಳಿ. ನೀರು ಹಾಕಿದರೆ ನೀರಿನ ಜೊತೆ ಅದನ್ನು ಹೊರಗಡೆ ತೆಗಿಬೋದು. ಸಿಪ್ಪೆನ ನೋಡ್ತಿರ್ಬೋದು, ಸಿಪ್ಪೆ ಪೂರ್ತಿಯಾಗಿ ಬೇರೆಯಾಗಿದೆ. ಈ ಪ್ರೊಸೆಸರ್ನ ನೀವು ಸುಮಾರು ಒಂದು 4 ರಿಂದ 5 ಸಲ ಮಾಡ್ಕೊಳ್ಳಿ. ಸಲೀಸಾಗಿ ನೀರು ಜಾಸ್ತಿ ಹಾಕ್ಕೊಳ್ಳಿ. ಸಲೀಸಾಗಿ ನೀರಿನ ಜೊತೆ ಸಿಪ್ಪೆ ಕೂಡ ಹೊರಗಡೆ ಬರುತ್ತೆ. ನೋಡ್ತಿರ್ಬೋದು, ಮುಂಜಾನೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಹಾಲನ್ನ ನೀವು ಮಾಡಿ ಕುಡಿಬೋದು. ಹೆಲ್ತ್ಗೆ ತುಂಬಾ ಬೆನಿಫಿಟ್ ಸಿಗುವಂತಹ ಹಾಲಿದು. ನೋಡಿ, ಇದೇ ರೀತಿ ನಾನು ನೀರು ಹಾಕ್ಕೊಂಡು ಹಿಸುಕಿನ ಇದನ್ನು ಸಿಪ್ಪೆನ ಬೇರೆ ಮಾಡ್ಕೊತಿದ್ದೀನಿ. ಸಲೀಸಾಗಿ ನೀರಿನ ಜೊತೆ ಎಲ್ಲನೂ ಹೊರಗಡೆ ಬರುತ್ತೆ. ಅದು ನೀರನ್ನ ಹೊರಗೆ ತೆಗೆದ್ರೆ ಒಂದು ಸ್ವಲ್ಪ ಕೂಡ ಸಿಪ್ಪೆ ಉಳ್ಕೊಂಡಿಲ್ಲ. ನೋಡ್ತಿರ್ಬೋದು, ಪೂರ್ತಿಯಾಗಿ ಸಿಪ್ಪೆ ನಾನು ಇವಾಗ ತಗೊಂಡಾಗಿದೆ. ಇವಾಗ ನೋಡಿ, ಟೋಟಲಿ ನಾನು ಸಿಪ್ಪೆನ ಎಲ್ಲನೂ ಬೇರೆ ಮಾಡ್ಕೊಂಡಿನಿ. ಬೇರೆ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಹಾಕ್ಕೊಂಡಿನಿ ನಾನಿಲ್ಲಿ. ಮತ್ತು ಒಂದು ಸ್ವಲ್ಪನೇ ನೀರು ಸೇರಿಸ್ತಿದ್ದೀನಿ. ನೀರು ಸೇರಿಸಿ ಒಮ್ಮೆನೇ ನೀರು ಹಾಕ್ಬಾರ್ದು, ಮೊದಲಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ ನೀರು. ರುಬ್ಬಿದ ಮೇಲೆ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು. ನೋಡಿ, ಎಷ್ಟು ಸಾಫ್ಟಾಗಿ ಅಂದರೆ ಸ್ಮೂತಾಗಿ ರುಬ್ಕೋಕ್ಕೆ ಸಾಧ್ಯನೋ ಅಷ್ಟು ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ ನೀವಿಲ್ಲಿ. ಓಕೆ, ಇವಾಗ ಒಂದು ದೊಡ್ಡ ಪಾತ್ರೆ ತೊಗೊಂಡಿನಿ ನಾನಿಲ್ಲಿ. ಒಂದು ಈ ರೀತಿ ಜಲ್ಡಿ ಇಡ್ತಿದ್ದೀನಿ. ಮತ್ತು ಒಂದು ಕಾಟನ್ ಬಟ್ಟೆ ಹಾಕ್ತಿದ್ದೀನಿ ಮೇಲೆ. ಒಂದು ಕಾಟನ್ ಬಟ್ಟೆಯಲ್ಲೇ ಈ ರೀತಿ ಸೋಸ್ಕೊಳ್ಳಿ, ಕೆಳಗಡೆ ಹಾಲು ಬೀಳುತ್ತೆ ಅದು. ಸುಮಾರು ನಾನಿಲ್ಲಿ ಒಂದು 1/4 kg ಆಗುವಷ್ಟು ಸೋಯಾಬೀನ್ ಬಳಸಿದ್ದ. ಇವಾಗ ಅದಕ್ಕೆ ನಾನಿಲ್ಲಿ ಒಂದು 2 ರಿಂದ 3 ಲೀಟ್ರ್ ಆಗುವಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ ಟೋಟಲ್ ಆಗಿಲ್ಲಿ. ಓಕೆ ನೋಡಿ, ಮತ್ತೆ ಮೇಲೆ ಇಲ್ಲ ನಾನು ನೀರು ಹಾಕಿ ಹಾಲನ್ನ ತಗೊತಿದ್ದೀನಿ. ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ ನೀವಿಲ್ಲಿ. ಓಕೆ ನೋಡಿ, ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಇದು ಜಾಸ್ತಿಯಾಗಿ. ಹೀಗಾಗಿ ಮತ್ತೆ ಮೇಲೆ ಒಂದು ಸ್ವಲ್ಪನೇ ನಾನಿಲ್ಲಿ ನೀರು ಸೇರಿಸ್ತಿದ್ದೀನಿ. ಇಲ್ಲಿ ಟೋಟಲ್ ಒಂದು 1/2 ಲೀಟ್ರ್ ನೀರಾಗುವಷ್ಟು ನಾನಿಲ್ಲಿ ನೀರು ಹಾಕ್ತಿದ್ದೀನಿ. ಅಂದರೆ ಇದರಲ್ಲಿ ನಮಗೆ ಒಂದು 3 ಲೀಟ್ರ್ ಹಾಲಾಗುವಷ್ಟು ಸಿಗುತ್ತೆ ನಮಗೆ. ಇವಾಗ ಇದನ್ನು ಒತ್ತಿಯಾಗಿ ನೀರನ್ನ ಹಿಂಡ್ಕೊತಿದ್ದೀನಿ. ಅಂದರೆ ಹಾಲು ಕೆಳಗಡೆ ಬೀಳುತ್ತೆ ಅದು. ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ನಡೆಯುತ್ತೆ ಇದು ಹಾಲು. ಓಕೆ, ಟೋಟಲಿ ನೀವಿಲ್ಲಿ ಎಲ್ಲನೂ ಇದೇ ರೀತಿಯಾಗಿ ಸ್ಮೂತಾಗಿ ರುಬ್ಕೊಂಡು ಈ ರೀತಿ ಒಂದು ಜಲ್ಡಿ ಇಟ್ಕೊಂಡು ಕಾಟನ್ ಬಟ್ಟೆಯಲ್ಲಿ ಹಾಲನ್ನ ತಗೋಬೇಕಾಗುತ್ತೆ. ಇವಾಗ ನಾನು ಇದು ಪೇಸ್ಟ್ ಏನು ರುಬ್ಬಿ ನಾನು ಮೊದಲೇ ತೊಗೊಂಡಿನಲ್ಲ, ಇದು ಇನ್ನೊಂದು ಸಲ ನಾನು ಹಾಕಿ ಮಿಕ್ಸಿಯಲ್ಲಿ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೊಂಡಿರ್ತೀನಿ. ಇದರಲ್ಲಿ ಕೂಡ ಹಾಲು ಬರುತ್ತೆ. ಲಾಸ್ಟಿಗೆ ಹಾಕ್ತೀನಿ ನಾನು ಎಲ್ಲನೂ ಸೇರಿಸಿ ಮತ್ತೆ ಒಂದು ಸಲ. ಇವಾಗ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಸೋಯಾಬೀನ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ರುಬ್ಬಿ ತೊಗೋಬೇಕಾಗುತ್ತೆ. ಮತ್ತು ರುಬ್ಬುವಾಗ ಜಾಸ್ತಿ ನೀರು ಸೇರಿಸಬಾರ್ದು. ಮೊದಲಿಗೆ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಮತ್ತು ಬೇಕಿದ್ರೆ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೋಬೋದು. ನಾನು ಸೆಕೆಂಡ್ ಬ್ಯಾಚ್ ಕೂಡ ನಾನು ಅದೇ ರೀತಿ ಸ್ಮೂತಾಗಿ ರುಬ್ಕೊಂಡು ಈ ರೀತಿ ಸೋಸ್ಕೊಂಡು ತೊಗೊತಿದ್ದೀನಿ. ನೋಡಿ, ಇದು ಕೂಡ ನಾನು ಒತ್ತಿಯಾಗಿ ಹಿಂಡ್ಕೊಂಡು ಎಲ್ಲನೂ ಹಾಲು ತೊಗೊಂಡಾಗಿದೆ. ಇವಾಗ ನೋಡ್ತಿರ್ಬೋದು ಎಷ್ಟು ಹಾಲು ಸಿಕ್ಕಿದೆ ನಮಗೆ ಇಲ್ಲಿ ಅಂತೇಳಿ. ನಿಮಗೆ ಇಲ್ಲಿ ಒಂದು ಕಿವಿ ಮಾತು, ಈ ಹಾಲು ಸ್ವಲ್ಪನೇ ಸ್ಮೆಲ್ ಬರುತ್ತೆ. ನಿಮಗೆ ಸ್ಮೆಲ್ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡಿ, ಇದರಲ್ಲಿ ನಾರ್ಮಲ್ ಹಾಲು ಬೇಕಿದ್ರೆ ಒಂದು ಸ್ವಲ್ಪ ಸೇರಿಸ್ಕೋಬೋದು. ನೋಡಿ, ಇವಾಗ ಎಲ್ಲ ಪೇಸ್ಟ್ ತಯಾರಾಗಿದೆ ಅಲ್ವಾ. ಕೊನೆಯಲ್ಲಿ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮತ್ತೆ ಒಂದು ಸ್ವಲ್ಪ ಹಾಲು ಸಿಗುತ್ತೆ ನಮಗೆ. ವೇಸ್ಟ್ ಮಾಡೋದು ಬೇಡ ಇದು ಕೂಡ. ಓಕೆ, ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದನ್ನು ಸ್ಮೂತಾಗಿ ರುಬ್ಬಿ ತೊಗೊತಿದ್ದೀನಿ. ಅಂದರೆ ಎಲ್ಲ ಪೇಸ್ಟ ರುಬ್ಬಿದ ಮೇಲೆ ಒಂದು 3 ಬ್ಯಾಸನ್ನು ನಾನು ರುಬ್ಕೊಂಡಿದ್ದ. ಮತ್ತು 3 ಬ್ಯಾಸ್ನಿಂದ ಬಂದಿದ್ದಂತಹ ಪೇಸ್ಟ ಮತ್ತೆ ಒಂದು ಸಲ ರುಬ್ಕೊಂಡು ತೊಗೊತಿದ್ದೀನಿ. ಇದರಲ್ಲಿ ಕೂಡ ಸ್ವಲ್ಪ ಹಾಲು ಸಿಗುತ್ತೆ ನಮಗೆ. ಓಕೆ ನೋಡಿ, ಸ್ಮೂತಾಗಿ ರುಬ್ಕೊಳ್ಳಿ, ಹಾಲು ಸರಿಯಾಗಿ ಸಿಗುತ್ತೆ ನಮಗೆ ಇಲ್ಲಿ. ಮತ್ತು ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ಮೇಲೆ ನಾನಿಲ್ಲಿ. ನೀರು ಹಾಕಿ ಮತ್ತು ಇದು ಕೂಡ ಅಷ್ಟೇ ಒತ್ತಿಯಾಗಿ ಎಲ್ಲನೂ ಸೇರಿಸಿ ಹಾಲನ್ನ ಬೇರೆ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಹಾಲು ತಗೊಂಡಾಗಿದೆ. ಇವಾಗ ಸುಮಾರು ಒಂದು 3 ಲೀಟ್ರ್ ಹಾಲು ಆಗುವಷ್ಟು ನನಗೆ ಇಲ್ಲಿ ಹಾಲು ಸಿಕ್ಕಿದೆ. ಎಷ್ಟು ಗಟ್ಟಿಯಾಗಿ ಬಂದಿದೆ ಅಲ್ವಾ. ನಾನಿಲ್ಲಿ 1/4 kg ಸೋಯಾಬೀನ್ಗೆ
ಸುಮಾರು ಒಂದು 2-3 ಲೀಟ್ರ್ ನೀರು ಬಳಸಿದ್ದೆ ಇದಕ್ಕೆ. ಅಂದರೆ ನಮಗೆ ಇಲ್ಲಿ ಒಂದು 2.5 ಲೀಟ್ರ್ ಹಾಲು ಸಿಕ್ಕಿದೆ ನಮಗೆ. ಇವಾಗ ನಾನಿದು ಗ್ಯಾಸಿನ ಮೇಲೆ ಎತ್ತಿಟ್ಟಿದ್ದೀನಿ. ಇವಾಗ ಹೈ ಫ್ಲೇಮ್ದಲ್ಲಿ ಇದನ್ನು ಕುದಿ ಬರೋ ತನಕ ಹಾಗೆಯೇ ಕೈ ಆಡಿಸ್ಕೊತ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಇದು ಸೋಯಾಬೀನ್ ಇರುತ್ತೆ ಅಲ್ವಾ, ಹೀಗಾಗಿ ಗ್ಯಾಸಿನ ಮೇಲೆ ಇಟ್ಟಾದಮೇಲೆ ಈ ರೀತಿ ಚಮಚಲಿಂದ ನೀವು ಕೈ ಆಡಿಸ್ತಾ ಇರಬೇಕಾಗುತ್ತೆ. ಒಂದು ಚಮಚ ತೊಗೊಳ್ಳಿ ಈ ರೀತಿ ನೋಡಿ. ಇವಾಗ ಕುದಿ ಬರಲಿ ಅಲ್ಲಿ ತನಕ ಇದನ್ನು ವೇಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಹೈ ಫ್ಲೇಮ್ನಲ್ಲೇ ಇಟ್ಟಿನಿ ನಾನಿದು. ಓಕೆ ನೋಡಿ, ಹಾಲು ಕುದಿ ಬಂದಿದೆ. ಇವಾಗ ನೊರೆ ನೋಡ್ತಿರ್ಬೋದು, ಫುಲ್ ಕುದಿ ಬರಬೇಕು ಹಾಲು. ಕುದಿ ಬಂದಾದಮೇಲೆ ನೀವಿಲ್ಲಿ ವಿನೆಗರ್ ಕೂಡ ಹಾಕೋಬೋದು ಅಥವಾ ನಿಂಬೆಹಣ್ಣು ಕೂಡ ಹಾಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪನೇ ವಿನೆಗರ್ ತೊಗೊಂಡಿದ್ದೀನಿ ಬಟ್ಲಲ್ಲಿ. ಇವಾಗ ಸ್ವಲ್ಪನೇ ಹಾಕೊತ ಇದನ್ನು ಹಾಲು ಒಡಿಸ್ತಿದ್ದೀನಿ ನಾನು. ಅಂದರೆ ಪನ್ನೀರ್ ಬೇಕಲ್ವ ನಮಗೆ, ಹೀಗಾಗಿ ವಿನೆಗರ ಎಲ್ಲ ಸೇರಿಸಿ ಒಮ್ಮೆನೇ ಹಾಕೋಕೆ ಹೋಗಬಾರ್ದು. ನೋಡ್ಕೊಂಡು ವಿನೆಗರ್ನ ಹಾಕ್ಕೊಳ್ಳಿ. ಹಾಲು ಒಡೆದಿದೆ, ಪನ್ನೀರ್ ತಯಾರಾಗಿದೆ ಅಂದರೆ ವಿನೆಗರ್ ಹಾಕೋದು ನಿಲ್ಲಿಸಿ ನೀವಿಲ್ಲಿ ನೋಡಿ. ಸುಮಾರು ಒಂದು 4-5 ಚಮಚ ನಾನಿಲ್ಲಿ ವಿನೆಗರ್ ಹಾಕಿದ್ದೀನಿ. ಇವಾಗ ವಿನೆಗರ ಹಾಲು ನೋಡ್ತಿರ್ಬೋದು ಒಡೆದಿದೆ. ಇವಾಗ ನಾನೇನು ಇವಾಗ ವಿನೆಗರ ಸೇರಿಸ್ತಿಲ್ಲ. ಅಂದರೆ ಹಾಲು ಒಡಿತಂದರೆ ವಿನೆಗರ್ ಹಾಕೋದು ಬಂದ್ ಮಾಡಿ ಸಾಕಾಗುತ್ತೆ. ಅಥವಾ ನೀವು ವಿನೆಗರ್ ಇಲ್ಲ ಅಂದರೆ ನೀವಿಲ್ಲಿ ನಿಂಬೆಹಣ್ಣಿನ ರಸ ಕೂಡ ಬಳಸ್ಬೋದು ಇದಕ್ಕೆ. ಇವಾಗ ಪನ್ನೀರ ತಯಾರಾಗಿದೆ. ಇವಾಗ ಇಲ್ಲಿ ಕಾಟನ್ ಬಟ್ಟೆಯಲ್ಲಿ ನಾನು ಮತ್ತೆ ಈ ರೀತಿ ಮೊದಲೇ ತಯಾರು ಮಾಡಿ ಇಟ್ಕೊಂಡಿನಿ. ಒಡೆದ ತಕ್ಷಣ ನೀವಿಲ್ಲಿ ಸೋಸ್ಕೋಬೇಕಾಗುತ್ತೆ. ಒಡೆದ ತಕ್ಷಣ ಅದರಲ್ಲೇ ಬಿಡಬಾರ್ದು, ಪನ್ನೀರ ತುಂಬಾ ಹಾರ್ಡ್ ಆಗುತ್ತೆ. ಓಕೆ, ಅಂದರೆ ಪನ್ನೀರ್ ತಯಾರಾದಮೇಲೆ ಫಟಾಫಟ್ ಅಂತ ಈ ಪ್ರೊಸೆಸರ್ನ ಮಾಡಬೇಕಾಗುತ್ತೆ ನೀವಿಲ್ಲಿ. ಇವಾಗೆಲ್ಲ ಸೇರಿಸಿ ಇದರಲ್ಲಿ ಹಾಕೊತಿದ್ದೀನಿ. ಸುಮಾರು ಒಂದು ಅರ್ಧ kg ಮೇಲೆ ತಯಾರಾಗುತ್ತೆ ಈ ಪನ್ನೀರು. ಕೇವಲ 20 ರೂಪಾಯಿ ಸೋಯಾಬೀನ್ನಲ್ಲಿ ನೋಡಿ ಅರ್ಧ kg ಆಗೋಷ್ಟು ನಮಗೆ ಪನ್ನೀರ್ ಸಿಕ್ಕಿದೆ. ಇವಾಗ ನಾವು ಪನ್ನೀರ್ ಸೋಸ್ಕೊಂಡಿರ್ತೀವಲ್ಲ, ಇದ್ರ ಮೇಲೆ ಮತ್ತೆ ನೀರು ಹಾಕಬೇಕು. ಯಾಕಂದರೆ ನಾವು ವಿನೆಗರ್ ಹಾಕಿರ್ತೀವಲ್ಲ, ಅದು ಹುಳಿ ಅಂಶ ಇರುತ್ತೆ ಅಲ್ವ, ಅದೆಲ್ಲನೂ ಹೋಗಬೇಕಲ್ವ. ಹೀಗಾಗಿ ಮತ್ತೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಪನ್ನೀರ. ಅಲ್ಲಿ ತನಕ ನೀವು ಇಲ್ಲಿ ಮೇಲೆ ನೀರು ಹಾಕೊತಾನೆ ಇರಬೇಕಾಗುತ್ತೆ. ಸುಮಾರು ಒಂದು 3-4 ಲೀಟ್ರ್ ಆಗುವಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ತಿದ್ದೀನಿ. ಪನ್ನೀರ್ ಪೂರ್ತಿಯಾಗಿ ತಣ್ಣಗಾಗಬೇಕು, ಅಂದ್ರೇ ಅದು ಹಾರ್ಡಾಗಿ ಬರೋದಿಲ್ಲ ಕಟ್ ಮಾಡಿದಾಗ. ಓಕೆ ನೋಡಿ, ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಪನ್ನೀರ ನೋಡ್ತಿರ್ಬೋದು, ನನ್ನ ಕೈಲಿಂದ ಮಿಕ್ಸ್ ಮಾಡ್ಕೊತಿದ್ದೀನಿ ತಣ್ಣಗಾಗಿದೆ ಇಲ್ಲ ಅಂತ ನೋಡೋ ಸಲುವಾಗಿ. ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ಇದು ಬಿಸಿ ಇರುವಾಗ ನೀವು ಕಟ್ಟಿಟ್ಟರೆ ಅದು ಹಾರ್ಡಾಗಿ ಬರುತ್ತೆ ಪನ್ನೀರು. ಹೀಗಾಗಿ ನೀರು ಹಾಕ್ಕೊಂಡು ಮೊದಲಿಗೆ ತಣ್ಣಗೆ ಮಾಡ್ಕೊಳ್ಳಿ. ತಣ್ಣಗೆ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೀವು ಇದನ್ನು ನೀರನ್ನ ಪೂರ್ತಿಯಾಗಿ ತಕ್ಕೋಬೋದು. ನೋಡ್ತಿರ್ಬೋದು ಯಾವ ರೀತಿ ನಾನು ಒತ್ತಿ ನೀರನ್ನ ತಗೊತಿದ್ದೀನಿ ಅಂತೇಳಿ. ಓಕೆ, ಇವಾಗ ಇದ್ರ ಮೇಲೆ ಏನಾದರೂ ಒಂದು ಸ್ವಲ್ಪ ವಜ್ಜಿ ಎತ್ತಿಡಬೇಕಾಗುತ್ತೆ. ಒಂದು ಗಂಟೆ ಹಾಗೆಯೇ ಬಿಡಬೇಕು. ಇದಕ್ಕೆ 1 ಗಂಟೆ ಆದಮೇಲೆ ನಮ್ಮ ಪನ್ನೀರ್ ತಯಾರಾಗುತ್ತೆ, ಸೋಯಾಬೀನ್ ಪನ್ನೀರ. ಇವಾಗ ನೋಡಿ 1 ಗಂಟೆ ಆದಮೇಲೆ ನಿಮಗೆ ತೋರಿಸ್ತಿದ್ದೀನಿ. ಸುಮಾರು 1-2 ಗಂಟೆನಾದರೂ ಬಿಡಬೇಕಾಗುತ್ತೆ ನೀವು ಅದಕ್ಕೆ. ಇವಾಗ ಸುಮಾರು ನಾನು 1.5 ಗಂಟೆ ಆಗೋ ತನಕ ಮೇಲೆ ವಜ್ಜಿ ಎತ್ತಿಟ್ಟಿದ್ದ. ಇವಾಗ ನಮ್ಮ ಪನ್ನೀರ್ ತಯಾರಾಗಿದೆ. ಕೇವಲ 20 ರೂಪಾಯಲ್ಲಿ ಮಾಡಿರುವಂಥ ಪನ್ನೀರ್ ಇದು. ನಿಮಗೆ ಹಾಲು ಬೇಕಿದ್ರೆ ಹಾಲು ಬಳಸ್ಕೋಬೋದು, ಅಥವಾ ಪನ್ನೀರ್ ಬೇಕಿದ್ರೆ ಪನ್ನೀರ್ ಕೂಡ ನೀವು ಮಾಡ್ಕೋಬೋದು. ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ನಮ್ಮ ಪನ್ನೀರ್ ಅಂತೇಳಿ. ನಾರ್ಮಲಾಗಿ ನೀವು ಪನ್ನೀರ ಯಾವ ರೀತಿ ಬಳಸ್ತೀರಲ್ಲ ಅದೇ ರೀತಿ ಇದು ಕೂಡ ಬಳಸ್ಬೋದು. ಪನ್ನೀರ್ ಕರಿ ಮಾಡ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ರೆಸಿಪಿ ಇಷ್ಟ ಇತ್ತಂದ್ರೆ ಅದು ಕೂಡ ನೀವು ಈ ಪನ್ನೀರ್ನಲ್ಲಿ ಮಾಡ್ಕೋಬೋದು. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.